ನಮಸ್ಕಾರ ಮೇಡಮ್. ಸಿದ್ದಪ್ಪ ಅಂತ, ಕೊಪ್ಪಳ ಹತ್ರ ಬೇಳೂರು ಅಂತ ಮೇಡಮ್. ನಮ್ ತಾಯಾರ್ ಮೇಡಮ್ ನೀಲಮ್ಮ ಅಂತಂದೇಳಿ 70 ವರ್ಷ ಮೇಡಮ್. 3 ತಿಂಗಳು ಆಯ್ತು ಮೇಡಮ್. ಸ್ವಲ್ಪ ಅಲ್ಸರ್ ಟೈಪ್ ಗಡ್ಡಿ ಇದೆ ಅಂತ ಹೇಳಿದ್ರು. ಅದ್ರಗೋಸ್ಕರ ಸ್ಕ್ಯಾನ್ ಎಲ್ಲ ಮಾಡಿಸಿದ್ವಿ ಮೇಡಮ್. ಕೀಮೋಥೆರಪಿ ರೇಡಿಯೋಥೆರಪಿ ಮಾಡ್ಬೇಕಂತ ಹೇಳಿದ್ರು. ನಾವು ಅದನ್ನ ಮಾಡಿಸಿದ ಮತ್ತೆ ಆರೋಗ್ಯಕ್ಕೆ ತೊಂದರೆ ಆಕೈತಿ ಅಂತ ನಮಗೆ ಸ್ವಲ್ಪ ಗೊತ್ತಿದ್ದು ಅದು ಮಾಡ್ಸೋದ್ ಬಿಟ್ಟಿವಿ ಮೇಡಮ್. ಬಿಟ್ಟು ಸ್ವಲ್ಪ ಬೇರೆ ಎಲ್ಲ ಆಯುರ್ವೇದಿಕ್ ನಾವು ಮಾಡಿದ್ವಿ ಮೇಡಮ್. ಅವ್ರಿಂದ ತೊಂದ್ರೆ ಏನ್ ಆಗಿಲ್ಲ ಮೇಡಮ್. ಅಷ್ಟೇ ಇದೆ. ಗಂಜಿ ಊಟ ಮಾಡ್ತಾರ, ಗಟ್ಟಿ ಪದಾರ್ಥ ಊಟ ಮಾಡ್ಬೇಕಾದ್ರೆ ಸ್ವಲ್ಪ ತ್ರಾಸ ಆಗುತ್ತೆ ಮೇಡಮ್. ಅದ್ರಗೋಸ್ಕರ ಇಲ್ಲಿ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ವಿ ಮೇಡಮ್. ಇದನ್ನ ಸ್ವಲ್ಪ ಕಸ್ಟಮರ್ ಹೇಳೋದೆಲ್ಲ ಕೇಳಿದ್ವಿ. ಹಂಗಾಗಿ ಸ್ವಲ್ಪ ಸರಿ ಅನಿಸ್ಬಹುದು, ಆಗತ್ತ ಸರಿ ಅಂತಂದ ಗೊತ್ತಾಯ್ತು ಮೇಡಮ್. ಅದಕ್ಕೆ ಇಲ್ಲಿಗೆ ಬಂದಿದೀವಿ ಮೇಡಮ್ ಅವ್ರ ಹತ್ರ ಮಾತಾಡಿದ್ವಿ ಮೇಡಮ್. ಏನ್ ತೊಂದ್ರೆ ಇಲ್ಲ, ಚೆನ್ನಾಗಿ ಆಗತ್ತ. ಅದು ಅನ್ನನೇ ಅಡಿಕೆಲಿ ತಿಂತ ಇದ್ರಿ ಮೇಡಮ್. ಆ ನಂತರ ಟೈಮ್ ಸರಿ ಊಟ ಮಾಡ್ತಿದ್ದಿಲ್ಲ. ಕೆಲ್ಸದ ಬೀಜಿ ಸ್ವಲ್ಪ ಮಾನಸಿಕ ಒತ್ತಡ, ಹಂಗ ಸ್ವಲ್ಪ ಊಟ ಮಾಡೋದು ಸುಮ್ಮನೆ ಇದ್ದು ಬಿಡೋದು, ಆ ಟೈಪ್ ಆಗಿ ಸ್ವಲ್ಪ ಸಮಸ್ಯೆ ಆಗಿದೆ ಮೇಡಮ್. ಆ ತರ ಏನಿಲ್ಲ ಮೇಡಮ್. ಇದು ಫಸ್ಟ್ ಟೈಮ್. ಇಲ್ಲ ಮೇಡಮ್, ಹೇಳಿಲ್ಲ ನಾವು. ಮತ್ತೆ ಮಾನಸಿಕ ಒತ್ತಡ ಹಾಕಾರ ಅಂತಂದು ಹೇಳಿ ಹೊಟ್ಟೆ ಒಳಗಡೆ ಸ್ವಲ್ಪ ಗಡ್ಡಿ ಐತಿ, ಅಲ್ಸರ್ ಟೈಪ್, ಕರೆಕ್ಟ್ ಟೈಮ್ ಊಟ ಮಾಡಿಲ್ಲ ನೀವು, ಕರೆಕ್ಟ್ ಟೈಮ್ ನೀರ್ ಕುಡಿದಿಲ್ಲ, ಅಡಿಕೆಲಿ ಹಾಕೋದ್ರಿಂದ ಸ್ವಲ್ಪ ಆ ಜಾಗ ಡ್ಯಾಮೇಜ್ ಆಗೈತಿ, ಹಂಗಾಗಿ ತ್ರಾಸ ಆಗತ್ತೆ ಊಟ ಮಾಡಕ್ ಅಂತ ಹೇಳಿ ಗಂಜಿ ಊಟ ಮಾಡ್ತಾರ, ಆಪಲ್ ತಿಂತಾರ. ಹಂಗೇನ್ ತೊಂದ್ರೆ ಇಲ್ಲ ಮೇಡಮ್. ಅಷ್ಟೇ ಚೆನ್ನಾಗಿ ಓಡಾಡ್ಕೊಂಡದಾರ, ಕೆಲಸ ಮಾಡ್ತಾರ, ಮನೆ ಕೆಲಸ ಎಲ್ಲ ಚೆನ್ನಾಗಿದಾರ. ಆದ್ರೆ ಸ್ವಲ್ಪ ಗಟ್ಟಿ ಪದಾರ್ಥ ಊಟ ಮಾಡಿದ್ರೆ ನಮಗೆ ತೊಂದ್ರೆ ಅನ್ಸಲ್ಲ. ಇನ್ನು ಸ್ವಲ್ಪ ದಿವ್ಸ ಕಾಲ ಚೆನ್ನಾಗಿ ಇರ್ಬೋದಲ್ಲ ಅಂತ ಮೇಡಮ್ ಅವ್ರ ಹತ್ರ ಡಾಕ್ಟರ್ ಜೊತೆ ಮಾತಾಡಿದ್ರೆ ವಿಡಿಯೋ ಕಾಲ್ನಾಗ. ಸರಿ ಆಗತ್ತಮ್ಮ, ನೀವೇನು ಅದ್ರ ಬಗ್ಗೆ ವಿಚಾರ ಮಾಡಕ್ ಹೋಗ್ಬೇಡಿ, ಏನ್ ತೊಂದ್ರೆ ಇಲ್ಲ, ಅದೇನು ಪ್ರಾಬ್ಲಮ್ ಏನಿಲ್ಲ ಅಂತಂದ್ ಧೈರ್ಯ ಹೇಳಿದ್ರು. ಓಕೆ, ಥ್ಯಾಂಕ್ ಯು ಮೇಡಮ್.